ಡಿಕೆ ಅವರಿಗೆ ಶಿವಗಂಗಾ ಅವರು ಸಿಎಂ ಚೇಂಜ್ ಆಗ್ತಾರೆ ಅಂತ ಕೆಲವೊಬ್ರು ಡಿಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಇಷ್ಟು ದಿನ ನೋಡಿ, ಅದು ಆ ಥರದ ಯಾವುದೇ ಒಂದು ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಇದರಿಂದ ಒಂದೊಂದು ಸಲ ಯಾರೋ ಒಂದೊಂದು ಹೇಳಿಕೆಗಳಿಂದ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಚರ್ಚೆ ಆಗ್ತಾ ಇರ್ತಕ್ಕಂಥ ನಾನು ಕೂಡ ಗಮನಿಸಿದ್ದೇನೆ. ಇದು ಅನಗತ್ಯ, ಇದು ಬೇಕಾಗಿಲ್ಲ. ಇದು ಏನೇ ಇದ್ರು ಹೈಕಮಾಂಡ್ ಅವ್ರ ತೀರ್ಮಾನ, ಅದ್ರ ಪ್ರಕಾರ ಎಲ್ಲರೂ ಹೋಗ್ತೀವಿ ಅಂತ CM ಅವರು ಹೇಳಿದ್ದಾರೆ, ಅಧ್ಯಕ್ಷರು ಆವಾಗಲೇ ಹೇಳಿದ್ದಾರೆ. ಸೊ ಅದರಿಂದ ಇದ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಅದರಿಂದ ಮೊನ್ನೆ ಅವರು ಯಾವುದೋ ಒಂದು ಪ್ರಶ್ನೆ ಯಾವುದೋ ಮಾಧ್ಯಮದವ್ರು ಕೇಳಿದಾಗ ಏನೋ ಹೇಳಿರ್ತಾರೆ. ಅದರಿಂದ ಇದೆಲ್ಲ ಯಾರೋ ಒಬ್ಬರು ತೀರ್ಮಾನ ಅಲ್ಲ, ಇದು ಹೈಕಮಾಂಡ್ ತೀರ್ಮಾನ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದ್ರ ಎಲ್ಲರಿಗೂ ಒಪ್ಕೊಂಡು ಹೋಗ್ತಕ್ಕಂಥದ್ದು ಇದೆ. CM ಅವ್ರ ಮಗ ಏನು ಹೇಳಿದ್ರು ಯಾವ ಕ್ರಮ ತಗೊಳ್ಳಲ್ಲ, ಪಕ್ಷ ಸುಮ್ಮನೆ ಇರುತ್ತೆ, ತಟಸ್ಥ ನೀತಿ ಅನುಸರಿಸುತ್ತೆ ಅನ್ನೋ ಒಂದು ಆರೋಪನೂ ಕೂಡ ತಮ್ಮ ಪಕ್ಷದ ಶಾಸಕರದೇ ಇರ್ತಕ್ಕಂಥದ್ದು. ಏನಿಲ್ಲ, ಯಾರೋ ಒಬ್ಬರಿಬ್ಬರು ಏನೋ ಹೇಳ್ತಾರೆ ಬಿಡಿ, ಅದೇನು ದೊಡ್ಡ ವಿಚಾರ ಅಲ್ಲ. ಖಂಡಿತ ಪಕ್ಷದಲ್ಲಿ ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆಯೂ ಕೂಡ ಇಲ್ಲ, ಭಿನ್ನಮತನೂ ಇಲ್ಲ. ನಾವು ನೋಡಿದ್ದೀನಿ ಮೊನ್ನೆ ಅಧಿವೇಶನದಲ್ಲಿ ಎಲ್ಲ ಒಗ್ಗಟ್ಟಾಗೇನೆ CM ಅವರು DCM ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲೂ ಕೂಡ ಇದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇದ್ದೇವೆ, ಎಲ್ಲ ಒಟ್ಟಿಗೆನೆ ಮಾಡ್ತಾ ಇದೀವಿ. ಸಿದ್ದರಾಮಯ್ಯ ಅವರು CM ಆಗಿರ್ತಾರ ನೋಡಿ, ಇವೆಲ್ಲ ಪಕ್ಷದ ವರಿಷ್ಠ ತೀರ್ಮಾನ, ಇದು ನಾವೇ ಹೇಳುವಂತದ್ದಲ್ಲ. ಈಗಾಗಲೇ CM ಹೇಳಿದಾರಲ್ಲ, ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾನು ಹೋಗ್ತೀನಿ ಅಂತ CM ಹೇಳಿದಾರ. ಸರ್ ಡಿಕೆ ಅವ್ರಿಗೋಸ್ಕರ ಕೆಲವು ಶಾಸಕರು ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್ ಅಂತ ಇರ್ಬೋದು, ಅವ್ರ ಕೆಲವು ಫಾಲೋವರ್ಸ್ ಇರ್ಬೋದು, ಅದು ಬೇರೆ ಪ್ರಶ್ನೆ. ಅದ್ರ ಬಗ್ಗೆ ನಾನೇನು ಹೇಳೋಕೆ ಹೋಗೋದಿಲ್ಲ. ಆದರೆ ಈ ವಿಷಯದಲ್ಲಿ, ಈ ತೀರ್ಮಾನದಲ್ಲಿ ಯಾರು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದರಿಂದ ಬದಲಾವಣೆ ಅಥವಾ ಇನ್ನೊಂದು ಆಗುವಂಥದ್ದು ಏನು ಪ್ರಶ್ನೆ ಬರೋದಿಲ್ಲ. ಇದು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಏನು ಮಾಡಬೇಕು ಅದು ಹೈಕಮಾಂಡ್ ಮಾಡೇ ಮಾಡ್ತದೆ. ಪವರ್ ಶೇರಿಂಗ್ ಆಗಿದ್ದು ನಿಜ ಅಲ್ಲ ಸರ್, ಯಾಕೆ ಕುರ್ಚಿ ಬಿಡ್ತಾ ಅದ್ರ ಬಗ್ಗೆ ಈಗ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದೇನೇ ಇದ್ರೂ ನಾವೆಲ್ಲರೂ ಒಂದಾಗಿದ್ದೀವಿ. CM ಅವರು DCM ಅವರು ನಾವೆಲ್ಲರೂ ಕೂಡ ಹೈಕಮಾಂಡ್ ಹೇಳಿದ ಪ್ರಕಾರ ನಡೀತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಸುಮ್ಮನೆ ಯಾಕೆ ಚರ್ಚೆ ಮಾಡಬೇಕು ಸರ್? ಈಗ WHO ಹೇಳಿದೆ ಕಲ್ಕತ್ತಾದಲ್ಲಿ ಸಚಿವ ಸಂಪುಟ ಸಭೆದಾಗೂ ಈ ಬಗ್ಗೆ ತೀರ್ಮಾನ ಇದ್ದಾರೆ. ಆಧುನಿಕವಾಗಿ ಮುಂದುವರೆದಾದ್ಮೇಲೆ ಯಾಕೆ ಬ್ಯಾಲೆಟ್ ಪೇಪರ್? ನೋಡಿ, ಬ್ಯಾಲೆಟ್ ಪೇಪರ್ ಮಾಡೋದ್ರಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನ ಚುನಾವಣೆ ಕೂಡ ಬ್ಯಾಲೆಟ್ ಪೇಪರಲ್ಲಿ ಆಗುವಂಥದ್ದು ಆಗಿದೆ. ಮಹಾನಗರ ಪಾಲಿಕೆ ಆಯಿತಾ, ಅದು ಕೂಡ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಆಗಿದೆ. ಅದರಿಂದ ಇವತ್ತು ಅನೇಕ ಆಧುನಿಕ ರಾಷ್ಟ್ರಗಳಲ್ಲೂ ಕೂಡ ಅವರು EVM ಅಲ್ಲಿ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಎಲೆಕ್ಟ್ರಾನಿಕ್ ಮೆಷಿನ್ ಇದ್ದಾಗ ಅದನ್ನು ಮ್ಯಾನಿಪುಲೇಷನ್ ಮಾಡೋದಕ್ಕೆ ಅವಕಾಶ ಇದ್ದೇ ಇರ್ತದೆ. ಯಾವುದೇ ನೀವು ಒಂದು ದೊಡ್ಡ ಮೊಬೈಲ್ ಫೋನು ತೊಗೊಳ್ಳಿ, ಅದನ್ನು ಕೂಡ ಮ್ಯಾನಿಪುಲೇಟ್ ಮಾಡುವಂಥ ಅವಕಾಶ ಇರ್ತದೆ. ಅದಕ್ಕೋಸ್ಕರ ದೊಡ್ಡ ಆಧುನಿಕ ರಾಷ್ಟ್ರಗಳು ಅವರೇ EVMಗಳು ಉಪಯೋಗ ಮಾಡೋದಿಲ್ಲ, ಆಯಿತಾ. ಅದರಿಂದ ಇದ್ರ ಬಗ್ಗೆ ನಾವು ಮ್ಯಾನಿಪುಲೇಷನ್ಗೆ ಅವಕಾಶ ಆಗಬಾರ್ದು, ಸಂಶಯ ಇದ್ದಾಗ ಆ ಸಂಶಯಕ್ಕೆ ಆಸ್ಪದ ನೀಡಬಾರ್ದು ಅಂತ ಹೇಳಿ ಇದನ್ನು ತೀರ್ಮಾನ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ 136 ಸೀಟ್ ಬಂದಿದ್ದು ಹೇಗೆ ಸರ್? ನೋಡಿ, ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಕೆಲವು ವಿಚಾರದಲ್ಲಿ ಇವತ್ತು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಮು ಅದಕ್ಕೆ ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಇರ್ತದೆ ಅಲ್ವಾ? ಒಪ್ತೀರಾ ತಾನೆ? ಅದಕ್ಕೋಸ್ಕರ ಆ ಥರ ಇದ್ದಾಗ ಅದರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ವಿರೋಧ ಪಕ್ಷಗಳು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಸ್ಪಷ್ಟವಾದಂಥ ಅದನ್ನು ಪಾರದರ್ಶಕವಾಗಿ ಅದನ್ನು ಮಾಡಿಲ್ಲ. ಇದುವರೆಗೂ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿಲ್ಲ. ನಾನೇನು EVM ಇಂದ ಮೋಸ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಆದರೆ ಸಂಶಯಗಳಿದೆ ಅಷ್ಟೇ. ಅದರಿಂದ ಬ್ಯಾಲೆಟ್ ಪೇಪರ್ ಮಾಡದೆ ಆ ಸಂಶಯಗಳು ಇರೋದಿಲ್ಲ. ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಕೆಲವು ವಿಚಾರದಲ್ಲಿ ಇವತ್ತು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಮು ಅದಕ್ಕೆ ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಇರ್ತದೆ ಅಲ್ವಾ? ಒಪ್ತೀರಾ ತಾನೆ? ಅದಕ್ಕೋಸ್ಕರ ಆ ಥರ ಇದ್ದಾಗ ಅದರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ವಿರೋಧ ಪಕ್ಷಗಳು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಸ್ಪಷ್ಟವಾದಂಥ ಅದನ್ನು ಪಾರದರ್ಶಕವಾಗಿ ಅದನ್ನು ಮಾಡಿಲ್ಲ. ಇದುವರೆಗೂ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿಲ್ಲ. ನಾನೇನು EVM ಇಂದ ಮೋಸ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಆದರೆ ಸಂಶಯಗಳಿದೆ ಅಷ್ಟೇ. ಅದರಿಂದ ಬ್ಯಾಲೆಟ್ ಪೇಪರ್ ಮಾಡದೆ ಆ ಸಮಸ್ಯೆಗಳು ಇರೋದಿಲ್ಲ. ಈಗ ಸ್ಟೇಟ್ ಬಜೆಟ್ ನಿಮ್ಮದೇ ಸರ್ಕಾರದವರು MLA RV ದೇಶಪಾಂಡೆ ಅವರು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ದಾರೆ ಸರ್. ಅದು ಯಾವಾಗಲೂ ಟೀಕೆ ಮಾಡಿದ್ರಪ್ಪ. ಯಾವಾಗ ಮಾಡಿದ್ರು? ನಿನ್ನೆ ಮಾಡಿದ ದಾಂಡೇಲಿ ನಿನ್ನೆ ಮಾಡಿಲ್ಲಪ್ಪ.
ನಿನ್ನೆ ದಾಂಡೇಲಿ ಮಾಡಿದ್ರು ಸರ್. ವಿ ಸೋಮಣ್ಣ ಅವ್ರ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ನಮ್ಮ ಬಹಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದೇವೆ. ಜನರಿಗೆ ಅನುಕೂಲ ಆಗಿದೆ. ಸರ್ಕಾರ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆವಾಗಲೇ ಯಾರಾದರೂ ಇದ್ರ ಬಗ್ಗೆ ಟೀಕೆ ಮಾಡೋರು ಇದ್ರೆ ನಾವು ಆಶ್ವಾಸನೆ ಕೊಟ್ಟಾಗಲೇ ಇದು ಮಾಡಬಾರ್ದು ಅಂತ ಹೇಳ್ಬಿಡ್ಬೇಕಾಗಿತ್ತು. ಬಸ್ ಫ್ರೀ ನಾವು ಇದನ್ನ ಚುನಾವಣೆ ಪೂರ್ವದಲ್ಲಿ ಮಾಡೋದು ನಮ್ಮ ಮಾತನ್ನು ಉಳಿಸ್ಕೊಂಡಿದ್ದೀವಿ. ನಮ್ಮ ಸರ್ಕಾರ ಇವತ್ತು ಏನೇ ಹೇಳಿದ್ರು ಕೂಡ ಮಾಡುವಂತ ಸರ್ಕಾರ, ಸುಮ್ಮನೆ ನಾವು ಡೋಂಗಿತನ ಮಾಡೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿದ್ದೇವೆ. ಇದರಿಂದ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ತೆರಿಗೆ ನೀಡುವಂತ ರಾಜ್ಯ ಮತ್ತು ನಮ್ಮ ಪರ್ ಕ್ಯಾಪಿಟಲ್ GDP ಇವತ್ತು ರಾಷ್ಟ್ರದಲ್ಲಿ ನಂಬರ್ 1 ಆಗಿದೆ. ಇದು ಅದರಲ್ಲಿ ಗ್ಯಾರಂಟಿ ಪಾತ್ರ ಕೂಡ ಇದೆ. ಯಾಕಂದ್ರೆ ಪ್ರತಿಯೊಬ್ಬರ ಮನೆಗೂ ಕೂಡ ಆ ಹಣ ಮುಟ್ಟಿದೆ. ಆ ಹಣದಿಂದ ಅವರು ಜೀವನದ ಒಂದು ಮೇಲಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅದರಿಂದ ಇವತ್ತು ದೇಶದಲ್ಲಿ ಪರ್ ಕ್ಯಾಪಿಟಲ್ GDP ನಂಬರ್ 1 ರಾಜ್ಯ ಆಗಿರೋದ್ರಿಂದ ಈಗ ಎಲ್ಲವನ್ನೂ ಮಹಾರಾಷ್ಟ್ರನೂ ಮೀರಿಸಿದ್ದೇವೆ, ಗುಜರಾತ್ ಮೀರಿಸಿದ್ದೇವೆ. ಏನ್ ತೋರಿಸುತ್ತೆ? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಬಡತನ ಕಮ್ಮಿ ಆಗಿದೆ, ಆರ್ಥಿಕ ಶಕ್ತಿ ಹೆಚ್ಚಾಗಿದೆ. ಸೊ ಇದು ಗ್ಯಾರಂಟಿನೂ ಕೂಡ ಇದರ ಪ್ರಯೋಜನ ಆಗಿದೆ ಅಂತ ನಾವು ಹೇಳ್ಬೋದು. ಸ್ಟೇಟ್ ಬಜೆಟ್ ಆದ್ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಸರ್. ನೋಡಿ, ಈ ವಿಷಯಗಳು ಇವಾಗ ಯಾವುದೇ ರೀತಿಯ ಚರ್ಚೆ ಆಗಿರ್ತಕ್ಕಂಥದ್ದು ಏನೂ ಇಲ್ಲ. ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಕೆಲವು ಊಹಾಪೋಹಗಳು ಇರ್ತದೆ. ಈಗ ಆಯುವ್ಯಯ ಮಂಡನೆ ಆಗ್ತದೆ. ಅದಾದ್ಮೇಲೆ ಸಚಿವ ಸಂಪುಟ ಪುನರ್ರಚನೆ ಖಂಡಿತ ಅದಕ್ಕೆಲ್ಲ ಸಮಯ ಬಂದೇ ಬರ್ತದೆ. ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳೋದು. ಅವಕಾಶ ಸಿಗಬೇಕು. ಯಾರು ಇರೋರೇ ನಾನೇ ಯಾವಾಗ್ಲೂ ಇರಬೇಕು ಅಂತ ನಾನು ಹೇಳಕ್ಕಾಗ್ತದ? ಬೇರೆಯವ್ರಿಗೂ ಅವಕಾಶ ಸಿಗ್ಬೇಕು ತಾನೆ. ಅದಕ್ಕೋಸ್ಕರ ಇವೆಲ್ಲ ಆಗ್ತದೆ. ಆದ್ರೆ ಯಾವಾಗ ಆಗತ್ತೆ ಹೇಳಕ್ಕಾಗೋದಿಲ್ಲ. ಬಹಳಷ್ಟು ಮಳೆ ಆಗ್ತಿದೆ ಸರ್. ಸ್ಥಳೀಯ ಮತ್ತು ಈ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ECG ವ್ಯವಸ್ಥೆಗಳಿಲ್ಲ ಸರ್. ನೋಡಿ, ECG ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಕೊಡಕ್ ಆಗೋದಿಲ್ಲ, ಆಯ್ತಾ? ಈಗ ನಾವು ಅನೇಕ ಈ ECGಗಳನ್ನ ಕೊಡ್ತಕ್ಕಂಥದಕ್ಕೆ ತಾಲೂಕು ಆಸ್ಪತ್ರೆ ಮತ್ತೆಲ್ಲ ನಾವು ಮಾಡಿಸ್ತಾ ಇದ್ವಿ. ಮತ್ತು ಟೆಲಿ ECGನೂ ಕೂಡ ಈಗ ಸುಮಾರು 80 ಆಸ್ಪತ್ರೆಗಳು ಮಾಡಿದ್ದೇವೆ. ಇನ್ನು ಈ ವರ್ಷ ನಾವು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆ ಅಲ್ಲಿ ಟೆಲಿ ECG ಕೊಡೋದಕ್ಕೆ ಕೂಡ ಈಗ ನಾವು ತಗೊಂಡ್ಬರ್ತಾ ಇದೀವಿ. ಹೃದಯಾಘಾತಗಳು ಹೆಚ್ಚಾಗ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಒಂದು ಅಭ್ಯಾಸಗಳಿಂದ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ಹೆಚ್ಚು ಜನ ಗಮನ ಕೊಡಬೇಕು. ಯಾಕಂತ ಹೇಳಿದ್ರೆ ಇದೊಂದು ಒತ್ತಡದ ಜೀವನ, ಅದರಲ್ಲೂ ಕೂಡ ಮತ್ತು ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಮತ್ತು ಅನಗತ್ಯವಾಗಿ ಏನೇನೋ ತಿನ್ನುವಂಥದ್ದು, ಇದೆಲ್ಲ ಕೂಡ ಹೃದಯಾಘಾತಗಳು, ಕ್ಯಾನ್ಸರ್ಗೆ ಇದೆಲ್ಲ ಕಾರಣ ಆಗ್ತಾ ಇರುವಂಥದ್ದು. ಕಿಡ್ನಿ ಸಮಸ್ಯೆ, ಡಯಾಲಿಸಿಸ್ ಇದೆಲ್ಲ ಆಗ್ತಾ ಇರುವಂಥದ್ದು ಅಲ್ವಾ? ಅದಕ್ಕೆ ನಮ್ಮ ಜನರು ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಒಳ್ಳೆ ಅಭ್ಯಾಸಗಳು ಇಟ್ಕೋಬೇಕು, ಒಳ್ಳೊಳ್ಳೆ ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಓಡಾಡಬೇಕು. ಸುಮ್ಮನೆ ಕೂತ್ಕೊಂಡು ಬರೀ ಟಿವಿಗಳನ್ನ, ಮೊಬೈಲ್ಗಳನ್ನ, ಐಪ್ಯಾಡ್ಗಳನ್ನ ನೋಡ್ತಾ ಕಾಲ ಹರಣ ಮಾಡಿಕೊಂಡು ಆ ಥರ ಮಾಡೋದು ಅದು ಒಳ್ಳೇದಲ್ಲ. ಇವತ್ತು ಡಿಜಿಟಲ್ ಅಡಿಕ್ಷನ್ ಅದು ಒಂದು ದೊಡ್ಡ ಸಮಸ್ಯೆ. ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕು.